ಧರ್ಮೇಂದ್ರ, ಬಾಲಿವುಡ್ನ ನಟ, ದಿಗ್ಗಜ. ಅಮಿತಾಬ್ ಬಚ್ಚನ್ ಇವರೆಲ್ಲ ಇರುವಂತಹ ಸಮಪೀಳಿಗೆಯಲ್ಲಿದ್ದಂಥವರು ಈಗ ನಿಧನ ಹೊಂದಿದ್ದಾರೆ. ದೀರ್ಘವಾದಂಥ ಉಸಿರಾಟದ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು. ಕಳೆದ ಕೆಲವು ತಿಂಗಳುಗಳಿಂದ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದರು. ತದನಂತರ ಮನೆಯಲ್ಲೇ ಚಿಕಿತ್ಸೆಯನ್ನು ಮುಂದುವರಿಸ್ತೀವಿ ಅಂತೇಳಿ ಅವ್ರನ್ನ ಮನೆಯಲ್ಲೇ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಮುಂಬೈನಲ್ಲಿರುವಂಥ ಖಂಡಾವಾಲಾದಲ್ಲಿರುವಂಥ ಫಾರ್ಮ್ ಹೌಸ್ನಲ್ಲಿ ಅವರು ತಮ್ಮ ಮೊದಲನೇ ಪತ್ನಿಯ ಜೊತೆಗೆ ವಾಸ ಮಾಡ್ತಾ ಇದ್ರು. ಸೊ ಈಗ ಅವರು ಅವರ ನಿವಾಸದಲ್ಲಿ ಕೊನೆಯ ಉಸಿರೆಳೆದಿದ್ದಾರೆ ಧರ್ಮೇಂದ್ರ. ಸೊ ಬಾಲಿವುಡ್ನ ಹಿಮ್ಯಾನ್ ಇನ್ನೂ ನೆನಪು ಮಾತ್ರ. ವಯೋಸಹಜ ಕಾಯಿಲೆ, 89 ವರ್ಷ ಅವರಿಗೆ. ಇದೇ ಡಿಸೆಂಬರ್ 8ನೇ ತಾರೀಕಿಗೆ ಅವ್ರಿಗೆ 90 ತುಂಬ್ತಾ ಇತ್ತು. ಸೊ ಇನ್ನೊಂದು 15-20 ದಿನ ಆಗಿದ್ದಿದ್ರೆ 90 ವರ್ಷ ಸೆಲೆಬ್ರೇಷನ್ ಕೂಡ ಇತ್ತು ಅವ್ರ ಬರ್ತ್ಡೇ. ಸೊ ಒಂಥರ ಉಸಿರಾಟದ ಸಮಸ್ಯೆಯಿಂದ ಅವರು ದೀರ್ಘವಾಗಿ ಬಳಲ್ತಾನೆ ಇದ್ದರು. ಸೊ ಧರ್ಮೇಂದ್ರ ಅವರ ಎರಡನೆಯ ಪತ್ನಿ ಹೇಮಾ ಮಾಲಿನಿ ಅವರು, ಮೊದಲನೇ ಪತ್ನಿ ಪ್ರಕಾಶ್ ಕೌರ್ ಅಂತ ಹೇಳಿ ಅವ್ರ ಜೊತೆನೇ ಅವರು ವಾಸವನ್ನು ಮಾಡ್ತಾ ಇದ್ದಿದ್ದು ಖಂಡಾವಾಲಾದಲ್ಲಿ. ಸೊ ಖಂಡಾಲದಲ್ಲಿ ಫಾರ್ಮ್ ಹೌಸ್ನಲ್ಲಿದೆ ಅವ್ರದ್ದು. ಆ ಫಾರ್ಮ್ ಹೌಸ್ನಲ್ಲಿ ಇತ್ತೀಚೆಗೆ ಅವರು 80-85 ವಯಸ್ಸಿನಲ್ಲಿ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತೋಟ ಎಲ್ಲ ಮಾಡಿಕೊಂಡು ಅದರಲ್ಲಿ ಓಡಾಡಿಕೊಂಡು ಅದರ ಉಳುಮೆ ಮಾಡಿಕೊಂಡು ಅವುಗಳನ್ನೆಲ್ಲ ತುಂಬ ವೀಡಿಯೋಗಳನ್ನು ಹಾಕ್ಕೊಂಡೆಲ್ಲ ಇದ್ದರು. ಹೇಗೆ ಏನು ಮಾಡಬೇಕು ಈ ವಯಸ್ಸಲ್ಲೂ ಕೂಡ, ಹೇಗೆ ಬಯೋಗ್ಯಾಸನ್ನು ಏನು ಮಾಡೋದು, ಅವರು ಅಲ್ಲಿ ತಮ್ಮಿದ್ದಂಥ ತೋಟದಲ್ಲಿ ಗೊಬ್ಬರ ಹೇಗೆ, ಇವನ್ನೆಲ್ಲ ನೋಡ್ತಾ ಇದ್ರು ಅವರು. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅದೇ ದೀರ್ಘ ಉಸಿರಾಟದ ಸಮಸ್ಯೆ ಇತ್ತು ಅವರಿಗೆ. ಸೊ ಹಾಗಾಗಿ ಆಸ್ಪತ್ರೆಗೂ ಕೂಡ ಅವ್ರನ್ನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲು ಮಾಡಿದರು. ಅದಾದ ನಂತರ ಹಲವು ಸುದ್ದಿಗಳು ಬಂತು, ಊಹಾಪೋಹಗಳೆಲ್ಲ. ಆವಾಗ ಅವ್ರ ಕುಟುಂಬಸ್ಥರು ಹೇಳಿದರು, ಯಾಕಿಂಥ ಸುದ್ದಿಗಳನ್ನೆಲ್ಲ ಹಾಕ್ತೀರಾ ಅಂಥೇಳಿ. ನ್ಯಾಷನಲ್ ಮೀಡಿಯಾಗಳೆಲ್ಲ ಬಂದಿದ್ದಕ್ಕೆ, ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದಿದ್ದಕ್ಕೆ ಅವರಿನ್ನೂ ಬದುಕಿದ್ದಾರೆ ಅಂತ ಎಲ್ಲ ಹೇಳಿದರು.